ಪ್ರಾದೇಶಿಕ ಸಮಿತಿಗಳನ್ನು ರೂಪಿಸಿಕೊಂಡು ಒಂದು 22 ಸಮಿತಿ ಈಗಾಗಲೇ ಆಗಿದೆ. ಎಂದಿನಂತೆ ನೋಡ್ತಾ ಇದ್ದೀರಿ MR ಪಿಕ್ಚರ್ಸ್ ಡಿಜಿಟಲ್ ಯೂಟ್ಯೂಬ್ ಚಾನಲ್. ಸುಬ್ರಹ್ಮಣ್ಯ ದೇವರ ಮೂರ್ತಿ ಏನಿದೆ ಅದು ಇಲ್ಲಿ ಪ್ರತಿಷ್ಠಾಪನೆಗೊಳ್ಳಲ್ಪಟ್ಟಿದ್ದು. ಈ ದೇವಾಲಯದ ನಿರ್ಮಾಣ ಆಯಿತು ಅದು ಸಾಧಾರಣ ಇದು ನಮ್ಮ ಬಳ್ಳಾಳರ ಕಾಲದದ್ದು ಅಂತೇಳಿ ಹೇಳ್ತಾರೆ. ಕರ್ಮಾವಸಾನ ಕಾಲದಲ್ಲಿ ಆಚಾರ್ಯರು ಹೇಳಿದ ಮಾತು ಅದು ಭಗವಂತನ ಮಾತು ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ದು ಶಾಸ್ತ್ರದಲ್ಲಿ. ನಮಸ್ಕಾರ ವೀಕ್ಷಕರೇ, ನೀವು ಎಂದಿನಂತೆ ನೋಡ್ತಾ ಇದ್ದೀರಿ MR ಪಿಕ್ಚರ್ಸ್ ಡಿಜಿಟಲ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಶ್ರೀ ಸುಬ್ರಾಯ ದೇವಸ್ಥಾನ ಕಾಟುಕೊಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿಯ ವಿಶೇಷತೆ ಏನೆಂದರೆ 1200 ವರ್ಷ ಮೇಲ್ಪಟ್ಟ ದೇವಸ್ಥಾನ. ಇದರ ಬಗ್ಗೆ ಮಾಹಿತಿ ಪಡೆಯೋಣ ಬನ್ನಿ. ನಮಸ್ಕಾರ, ನಾನು ತಾರನಾಥ್ ರೈ ಪಡ್ಡಂಬೇಲಿಗುತ್ತು ಅಂತೇಳಿ. ನಾನು ಈ ಶ್ರೀ ಸುಬ್ರಾಯ ದೇವಸ್ಥಾನ ಕಾಟುಕೊಕ್ಕೆ ಇಲ್ಲಿಯ ಚೇರ್ಮನ್ ಆಗಿದ್ದೇನೆ. ಪ್ರಸ್ತುತ ನಮ್ಮ ಟ್ರಸ್ಟ್ ಬೋರ್ಡಲ್ಲಿ 5 ಸಮಿತಿಯಲ್ಲಿ 5 ಜನ ಸದಸ್ಯರಿದ್ದಾರೆ. ಅದು ಈ ಕಾಟುಕೊಕ್ಕೆ ಶ್ರೀ ಸುಬ್ರಾಯ ದೇವಸ್ಥಾನ ಅಂತ ಹೇಳಿದರೆ ದೇವಸ್ಥಾನ ಬೋರ್ಡಿನ ಅಂಡರಲ್ಲಿ ಬರುವಂತಹ ದೇವಸ್ಥಾನ. ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಈ ದೇವಸ್ಥಾನದ ವಿಶೇಷ ಎಂದರೆ 4 ಗ್ರಾಮಕ್ಕೆ ಒಂದು ದೇವಸ್ಥಾನ. ಕಾಟುಕೊಕ್ಕೆ, ಪಡ್ರೆ, ಹೆಣ್ಮಕಜೆ ಹಾಗೂ ಶೇಣಿ ಮೈರೆ, ಈ 4 ಗ್ರಾಮಕ್ಕೆ ಈ ಒಂದು ದೇವಸ್ಥಾನ. ಅದು ಸಾಧಾರಣ ವಿಶೇಷವಾದಂಥ ಒಂದು ನಮ್ಮ ಈ ಕ್ಷೇತ್ರಕ್ಕಿರುವ ಒಂದು ವಿಶೇಷತೆ ಅಂತಲೇ ಅದು 4 ಗ್ರಾಮಕ್ಕೆ ಒಂದು ದೇವಸ್ಥಾನ ಅಂತೇಳಿ. ಈ ದೇವಸ್ಥಾನದ ಆಡಳಿತ ಹಿಂದಿನ ಕಾಲದಲ್ಲಿ 4 ಗ್ರಾಮಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಸೇರಿಕೊಂಡು 4 ಗ್ರಾಮದವರು ಸೇರಿಕೊಂಡು ಇದೆಲ್ಲ ಆಡಳಿತವನ್ನು ಮಾಡ್ತಾಯಿದ್ರು. ಆದರೆ ಒಂದಷ್ಟು ಕಾಲಘಟ್ಟದ ನಂತರ ಅಂತೇಳಿ ಪ್ರಸ್ತುತವಾಗಿ ನಾನು ಹೇಳುವುದೆಂದರೆ, ಪ್ರಸ್ತುತವಾಗಿ ನಮಗೆ ಈ 4 ಗ್ರಾಮದವರಿಗೆ ಇಲ್ಲಿ ಬಂದು ಆಡಳಿತ ಮಾಡುವ ಒಂದು ಅವಕಾಶವನ್ನು ತಪ್ಪಿ ಹೋಗಿದೆ. ಅದು ಇಲ್ಲಿಗೆ ಬರುವ ಸೌಕರ್ಯದ ಕೊರತೆ ಆಗಿರ್ಬೋದು, ಅಥವಾ ಜನತೆಗೆ ಅಲ್ಲಲ್ಲಿ ದೇವಸ್ಥಾನ ಆದ ಕಾರಣ ಆ ಥರ ಆಗಿರಲು ಸಾಕು. ಅದು ಯಾಕೆಂತ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆದ ಕಾರಣ ಈ ನಮಗೆ ಚೌಗ್ರಾಮ ಅಂತೇಳಿ ನಾವು ಎಲ್ಲ ಇನ್ವಿಟೇಷನಲ್ಲಿ ನಮ್ಮ ಎಲ್ಲರಲ್ಲಿ ಚೌಗ್ರಾಮಾಧಿಪತಿ ಅಂತಲೇ ನಾವು ಬರೀತೇವೆ. ಆದರೆ ಇಲ್ಲಿ ಒಂಥರ ಪಾಲುದಾರಿಕೆ ಈಗ 4 ಗ್ರಾಮಗಳ ಪಾಲುದಾರಿಕೆ ಕಡಿಮೆ ಆಗಿತ್ತು. ಆದ ಕಾರಣ ಈ ವರ್ಷ ನಮಗೆ ತಂತ್ರಿಗಳ ನಿರ್ದೇಶನ ಸಿಕ್ಕಿದ ಪ್ರಕಾರ ನಾವು ಮೇ 6ರಿಂದ 12ರವರೆಗೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮಾಡುವುದೆಂದು ತೀರ್ಮಾನ ಆಯಿತು. ಆಗ ತೀರ್ಮಾನ ಮಾಡಿ ನಾವೆಲ್ಲೊಂದು ಊರಿನವರನ್ನೆಲ್ಲ ಒಂದು ಸಭೆಯನ್ನು ಇಲ್ಲಿ ಕರೆದುವಾಗ ನಾವು ಪ್ರಸ್ತುತಪಡಿಸಿದ್ದು ಏನೆಂದರೆ, ಇಷ್ಟರವರೆಗೆ ಮಾಡಿದಾಗೆಲ್ಲ ನಾವು ವಿಶೇಷವಾಗಿ ನಮ್ಮ ಈ 4 ಗ್ರಾಮ ಅಂತ ಹೇಳಿದರೆ ಚೌಗ್ರಾಮಗಳದವರನ್ನು ಒಟ್ಟು ಸೇರಿಸಿಕೊಂಡು ಈ ಒಂದು ಬ್ರಹ್ಮಕಲಶೋತ್ಸವ ಮಾಡಿಸಬೇಕು ಅಂತಲೇ ನಮ್ಮ ಉದ್ದೇಶ ಇತ್ತು. ಹಾಗೆ ನಾವು ಒಂದು ಒಳ್ಳೆಯ ಸಮಿತಿಯನ್ನು ಮಾಡಿದ್ದೇವೆ. ಸಮಿತಿಯಲ್ಲಿ ನಮಗೆ ಒಳ್ಳೆಯ ಒಂದು ಡಿಸ್ಕಷನ್ ಬಂತು. ಆ ಡಿಸ್ಕಷನ್ ಕೂಡ ನಮ್ಮೊಂದು ಈ ಕಾನ್ಸೆಪ್ಟ್ ಯಾವುದು ಉಂಟು, ಈ 4 ಗ್ರಾಮಗಳನ್ನು ಸೇರಿಸುವ ಕಾನ್ಸೆಪ್ಟು, ಅದಕ್ಕೆ ಪೂರ್ತಿಯಾದ ಸಹಕಾರ ಸಿಕ್ಕಿತು. ಆದ ಕಾರಣ ನಮ್ಮ ಕಾರ್ಯದರ್ಶಿ ಮತ್ತು ನಾವು ಎಲ್ಲ ಸೇರಿಕೊಂಡು ಈ 4 ಗ್ರಾಮಕ್ಕೆ ಸಂಬಂಧಪಟ್ಟ ಎಲ್ಲ ಜನರನ್ನು ನಾವು ಅಲ್ಲಲ್ಲಿ ಪ್ರಾದೇಶಿಕ ಸಮಿತಿಗಳನ್ನು ರೂಪಿಸಿಕೊಂಡು ಒಂದು 22 ಸಮಿತಿ ಈಗಾಗಲೇ ಆಗಿದೆ. 22 ಸಮಿತಿಗಳ ಮುಖಾಂತರ ನಾವು ನಮ್ಮ ಈ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವವನ್ನು ಮಾಡುವುದು ಅಂತಲೇ ತೀರ್ಮಾನ ಮಾಡಿದ್ದೇವೆ. ಆ ರೀತಿ ಎಲ್ಲರನ್ನು ಹೋಗಿ ಸಂಪರ್ಕಿಸುವಾಗ ಒಳ್ಳೆಯ ಸಹಕಾರ ಎಲ್ಲ ಈ ಅಷ್ಟಬಂಧ ಸಮಿತಿಯವರಿಂದ ಎಲ್ಲ ಈ ನಮ್ಮ ಈ ಪ್ರಾದೇಶಿಕ ಸಮಿತಿಗಳಿಂದ ಒಳ್ಳೆಯ ಸಹಕಾರ ಸಿಕ್ಕಿದೆ. ಅದಕ್ಕೆ ನಾವು ಪ್ರತ್ಯಕ್ಷವಾಗಿ ನಮಗೆ ಇವತ್ತು ಅದನ್ನು ಕಾಣಬಹುದು. ಇವತ್ತು ನಮಗೆ ಇಲ್ಲಿ ಒಂದು ಕರಸೇವೆ ಅಂತಲೇ ಇಟ್ಟುಕೊಂಡಿದ್ದೇವೆ. ನಾವೊಂದು 150 ಜನರ ಎಕ್ಸ್ಪೆಕ್ಟೇಷನ್ ಇದ್ದದ್ದು 300 ಜನರಿಗಿಂತಲೂ ಜಾಸ್ತಿ ಜನ ಇಲ್ಲಿ ಬಂದು ಸೇರಿದ್ದಾರೆ. ಭಯಂಕರ ವಿಶೇಷ ಆಯಿತು ನಮಗೆ. ಅಂತಲ್ಲ ಅದು ಎಲ್ಲ ನಾವು ಮಾಡೋದಲ್ಲ, ಎಲ್ಲ ಒಳಗಿರೋ ದೇವರು ಮಾಡಿಕೊಡೋದು ನಮಗೆ. ನಾವು ಕೇವಲ ಇಲ್ಲಿ ನಿಮಿತ್ತ ಮಾತ್ರವಾಗಿರುವ ಕೆಲಸ ಮಾಡ್ತಾ ಇರುವವರು. ಆದ ಕಾರಣ ಎಲ್ಲರ ಸಹಕಾರದಿಂದ ಅತ್ಯಂತ ಚೆಂದವಾಗಿ ನಮ್ಮ ಈ ಕಾರ್ಯಕ್ರಮ ಆಗ್ತದೆಲ್ಲ ವಿಶ್ವಾಸ ನಮಗೆ ಬಂದಿದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಂದು ಸೇರಿದವರ ಎಲ್ಲ ಸಹಕಾರ ಅಷ್ಟೇ. ಈಗ ಬೆಳಗಿನ ಮಧ್ಯಾಹ್ನವರೆಗೆ ಪೂರ್ತಿ ಕೆಲಸ ಆಯಿತು. ನಾವು ಸಾಯಂಕಾಲದವರೆಗೆ ಲೆಕ್ಕ ಹಾಕಿದ ಕೆಲಸವನ್ನು ಈ ಮಧ್ಯಾಹ್ನವರೆಗೆ ಮುಗಿಸಿ ಆಯಿತು. ಇನ್ನೂ ಕೆಲಸ ಮಾಡ್ತಾಯಿದ್ದಾರೆ. ಆದ ಕಾರಣ ಎಲ್ಲ ರೀತಿಯ ಸಹಕಾರವನ್ನು ನಾನು ಎಲ್ಲರಿಗೂ ಬೇಡ್ತೇನೆ. ವಿಶೇಷವಾಗಿ ನಮಗೆ ಇಲ್ಲಿ ನಮ್ಮ ಈ ದೇವಸ್ಥಾನಕ್ಕೆ ಬರಬೇಕಿದ್ರೆ ಪೆರ್ಲದಿಂದ KK ರೋಡ್ ಮುಖಾಂತರ ಇಲ್ಲಿಗೆ ಬರ್ಬೋದು. ಪೆರ್ಲದಿಂದ 3 ಕಿಲೋಮೀಟ್ರ್ ಇದೆ ಇಲ್ಲಿಗೆ. ಅದೇ ರೀತಿ ನಾವು ಈ ಕಡೆ ವಿಟ್ಲ ಈ ಕಡೆಯಿಂದ ಬರುವವರಿಗೆ ಅಡ್ಕಸ್ಥಳದಿಂದ ಕಾಟುಕೊಕ್ಕೆ ಇಲ್ಲಾಗಿ ಬರಲಿಕ್ಕೆ ದಾರಿ ಉಂಟು. ಅಡ್ಕಸ್ಥಳದಿಂದ 3 ಕಿಲೋಮೀಟ್ರ್ ಅಷ್ಟೇ. ನಮಗೆಲ್ಲ 2 ಡಿಸ್ಟೆನ್ಸ್ ಒಂದೇ ಬರ್ತದೆ. ಆದ ಕಾರಣ ಇಲ್ಲಿ ಬರುವ ನಾಡ್ದು ಅಷ್ಟಬಂಧ ಬ್ರಹ್ಮಕಲಶೋತ್ಸವಕ್ಕೆ ಎಲ್ಲರನ್ನು ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಿದ್ದೇನೆ. ಎಲ್ಲರೂ ಬಂದು ನಮ್ಮ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಚೆನ್ನಾಗಿ ಆಗುವ ರೀತಿಯಲ್ಲಿ ನಿಮ್ಮ ಸಹಕಾರ ಕೊಡಬೇಕು. ಎಲ್ಲರೂ ಬಂದು ನಮ್ಮೊಟ್ಟಿಗೆ ಸೇರಬೇಕು ಅಂತೇಳಿ ನಾನು ಕೈ ಜೋಡಿಸಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ನಾನು ರಾಜಶ್ರೀ ಅಂತ.
ತುಳು ಸಂಶೋಧನಾ ಕ್ಷೇತ್ರದಲ್ಲಿ ಮತ್ತು ಈ ಪ್ರಾದೇಶಿಕವಾಗಿ ಇಲ್ಲಿಯ ಐತಿಹಾಸಿಕ ಸ್ಥಳಗಳು ಮತ್ತು ದೇವಸ್ಥಾನ ಇದರ ಬಗ್ಗೆ ಬಹಳಷ್ಟು ಸ್ವ ಆಸಕ್ತಿಯಿಂದ ಅಧ್ಯಯನ ಮಾಡಿದವಳು. ಇಲ್ಲಿ ಏನು ಅಂತ ಹೇಳಿದರೆ ನಾನು ಈ ಪ್ರದೇಶದವಳೆ, ಇಲ್ಲಿಯೇ ಹುಟ್ಟಿದವಳು ಮತ್ತು ಮದುವೆಯಾಗಿ ಬಂದ ಇದು ಕೂಡ ಇದೇ ಸ್ಥಳ. ಆದ ಕಾರಣ ಬಹಳಷ್ಟು ಸಮಯದಿಂದ ನಾನು ಈ ಪ್ರದೇಶದಲ್ಲಿ ಆಗುವಂತಹ ಎಲ್ಲ ಸಂಗತಿಗಳನ್ನು ಅರಿತುಕೊಂಡು ಬದುಕಿದವಳು. ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಗ ಇಲ್ಲಿಯ ಆಡಳಿತ ಮುಕ್ತೇಶ್ವರರಾಗಿರುವಂತಹ ತಾರನಾಥ ರೈ ಪಡ್ಡ ಮೇಲುಗುತ್ತು ಇವರ ಮಡದಿಯೂ ಹೌದು. ಅಲ್ಲದೆ ಈಗ ಬ್ರಹ್ಮಕಲಶೋತ್ಸವ ಸಮಿತಿ ಏನಿದೆ ಅದರಲ್ಲಿ ಮಾತೃ ಸಮಿತಿಯ ಅಧ್ಯಕ್ಷೆಯಾಗಿಯೂ ಇದ್ದೇನೆ. ನನಗೆ ಮೊದಲಿಂದಲೇ ನಾನು ಬಹಳಷ್ಟು ಕ್ಷೇತ್ರಗಳನ್ನು ಸಂದರ್ಶಿಸಿದ್ದೇನೆ, ಅವುಗಳ ಬಗ್ಗೆ ಅಧ್ಯಯನ ಮಾಡಿದ್ದೇನೆ. ಸ್ವಂತ ಊರಿನಲ್ಲಿ ನನ್ನ ಒಂದು ಊರಿನ ಇಂತಹ ಒಂದು ಒಳ್ಳೆಯ ಒಂದು ಬಹಳಷ್ಟು ಖ್ಯಾತಿಯನ್ನು ಹೊಂದಿರುವಂತಹ ಕಾರ್ಣಿಕದ ಈ ಸುಬ್ರಾಯ ದೇವರ ಕ್ಷೇತ್ರದ ಬಗ್ಗೆ ನನಗೆ ಕೂಡ ಬಹಳಷ್ಟು ಆಸಕ್ತಿ ಇತ್ತು. ಇದರ ಹಿನ್ನೆಲೆ ಏನಿರ್ಬೋದು ಅಥವಾ ಇಲ್ಲಿಯ ಪ್ರತಿಷ್ಠೆ ಇರಲಿ, ಇಲ್ಲಿಯ ದೇವಸ್ಥಾನದ ಇತಿಹಾಸ ಇರಲಿ ಏನು ಅಂತೇಳಿ ಹಾಗೆ ನೋಡಬೇಕಾದ್ರೆ ಹೇಳುವುದು ಅಂತೇಳಿದರೆ, ಈಗ ಇಲ್ಲಿ ಯಾವುದೇ ರೀತಿಯ ಲಿಖಿತ ಶಾಸನ ಇಲ್ಲದಿದ್ದರೆ ಆಗಿರುವಂತಹ ತಾಮ್ರಶಾಸನ ಆಗಿರುವುದೇನು ಕಂಡು ಬರಲಿಲ್ಲ. ಆದರೆ ಹಿರಿಯರ ಕಾಲದಲ್ಲಿ ಒಂದು ಪುಸ್ತಕ ಅದರಲ್ಲಿ ಈ ರೀತಿಯಾಗಿ ಉಲ್ಲೇಖಿಸಿದರು. ಆದರೆ ನಮಗೆ ಅದು ಈಗ ಬಹಳಷ್ಟು ಹಿರಿಯರನ್ನು ನಾನು ಕೇಳಿದೆ ಅದು ಉಂಟಾ ಅಂತೇಳಿ, ಯಾರು ಕೂಡ ಗಮನಿಸಿದವರು ಇಲ್ಲ. ಬಹುಶಃ ಇಲ್ಲೋ ಅಂತ ಹೇಳೋದು ಗೊತ್ತಿಲ್ಲ. ಆದರೆ ಅಲ್ಲಿ ಒಂದು ಉಲ್ಲೇಖ ಮಾತ್ರ ಇತ್ತು. ಅದರ ಆಧಾರದಲ್ಲಿ ಅವರು ಅವತ್ತು 1200 ವರ್ಷಗಳಿಗಿಂತಲೂ ಅಧಿಕ ಇತಿಹಾಸ ಈ ದೇವಸ್ಥಾನಕ್ಕೆ ಉಂಟು ಅಂತ ಹೇಳಿದರು. ಅದನ್ನೇ ನಾವು ನಂಬಿಕೊಂಡಿದ್ದೇವೆ. ಮತ್ತು ಅಲ್ಲದೆ ಇಲ್ಲಿ ಏನಂತ ಹೇಳಿದರೆ, ಇಲ್ಲಿ ಆಗುವ ಸೇವೆಯನ್ನು ಗಮನಿಸಿದರೆ ನಮಗೆ ಇಲ್ಲಿಯ ವಿಶೇಷತೆಯನ್ನು ಹೇಳ್ಬೋದು. ಯಾಕೆಂತ ಹೇಳಿದರೆ, ಹಿಂದಿನಿಂದಲೇ ಹಿರಿಯರು ಹೇಳಿಕೊಂಡು ಬಂದಂತಹ ಮಾತು, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೇಳಿದಂತಹ ಯಾವುದೇ ಹರಕೆ ಇದ್ದರೂ ಕೂಡ ಕಾಟುಕುಕ್ಕೆ ಸುಬ್ರಾಯ ದೇವರಿಗೆ ಸಲ್ಲುತ್ತದೆ. ಅದನ್ನು ಮಾಡಿದರೆ ಆ ರೀತಿಯಾಗಿ ನಮ್ಮ ಹರಕೆಯನ್ನು ತೀರಿಸಿಕೊಳ್ಬೋದು ಅಂತ. ಅದೇ ಕಾಟುಕುಕ್ಕೆ ಸುಬ್ರಾಯ ದೇವರಿಗೆ ಹೇಳಿದಂತಹ ಹರಕೆಯನ್ನು ತೀರಿಸಬೇಕಿದ್ರೆ ಕಾಟುಕುಕ್ಕೆ ಸುಬ್ರಾಯ ದೇವಸ್ಥಾನಕ್ಕೇ ಬರಬೇಕು. ಅದನ್ನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕೂಡ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತಹ ಒಂದು ಮಾತು ಬಂದಿತ್ತು. ಬಹುಶಃ ಇದೊಂದು ಸ್ವಲ್ಪ ಒಳ ಪ್ರದೇಶದಲ್ಲಿ, ಆದರೆ ತುಂಬ ರಮಣೀಯವಾದ ಪ್ರಕೃತಿ ಸೌಂದರ್ಯವನ್ನು ಹೊಂದಿರುವಂತಹ ಸ್ಥಳದ ಮಧ್ಯದಲ್ಲಿ ಇರುವಂತಹ ಒಂದು ದೇವಸ್ಥಾನ. ಇಲ್ಲಿಯ ಆಚಾರಗಳು ಸಂಪ್ರದಾಯಗಳು ಎಲ್ಲ ಕೂಡ ಆ ಪೂರ್ವದ ಇತಿಹಾಸ ಏನಿದೆಯಾ ಅದನ್ನು ಹೊಂದಿಕೊಂಡು ಅದಕ್ಕೆ ಅನುಸಾರವಾಗಿ ಬಹುಶಃ ಅದರ ಮೂಲ ಆಶಯಗಳು ಏನು ಅಂತ ಈಗ ಇದ್ದವರಿಗೆ ಗೊತ್ತಿಲ್ಲೋ ಅಂತ ಗೊತ್ತಿಲ್ಲ. ಆದರೆ ಒಳ್ಳೆಯ ಒಂದು ಆಶಯವನ್ನಿಟ್ಟುಕೊಂಡು ಇರಿಸಿಕೊಂಡಿರುವಂತಹ ಆ ಕಟ್ಟುನಿಟ್ಟಿನ ಆಚಾರ ಕ್ರಮಗಳು ಈಗ ಕೂಡ ಬಹಳ ಚೆನ್ನಾಗಿ ನಡೀತಾ ಇದೆ. ಒಂದು ರೀತಿಯ ವೈದಿಕ ಸಂಸ್ಕೃತಿ ಮತ್ತು ತೌಳವ ಸಂಸ್ಕೃತಿ, ತುಳುವಿನ ಒಂದು ಆ ತುಳು ಜನಪದ ಆರಾಧನೆ ಒಟ್ಟಿಗೆ ಯಾವುದೇ ಒಂದು ಕ್ಲಾಶ್ ಇಲ್ಲದೆ ಅಥವಾ ಯಾವುದೇ ರೀತಿಯ ಒಂದು ಘರ್ಷಣೆ ಇಲ್ಲದೆ ಅದೆರಡೂ ಕೂಡ ಬೆರೆತುಕೊಂಡು ಬಹಳ ಹೊಂದಾಣಿಕೆಯಿಂದ ನಡೆದುಕೊಂಡು ಬರುವಂತಹ ಆಚಾರಾನುಷ್ಠಾನಗಳಿರುವಂತಹ ದೇವಸ್ಥಾನ. ಬಹಳಷ್ಟು ಸೇವೆಗಳು ಇಲ್ಲಿ ನಡೀತದೆ. ಅಲ್ಲದೆ ವಿದ್ಯಾಭ್ಯಾಸಕ್ಕೆ ಅಂದರೆ ವಿದ್ಯಾರಂಭಕ್ಕೆ ಬಹಳ ಒಳ್ಳೆಯ ಒಂದು ಇದು ಅಂತೇಳಿ ಇಲ್ಲಿ ವಿದ್ಯಾರಂಭ ಮಾಡಿದವರು, ಒಳ್ಳೆ ಸಾಧನೆಗಳನ್ನು ಮಾಡಿದವರು, ಒಳ್ಳೆ ಖ್ಯಾತಿಯನ್ನು ಗಳಿಸಿದವರು ಅಂತ. ಅಲ್ಲದೆ ಕಾಟುಕುಕ್ಕೆ ಪ್ರದೇಶದಲ್ಲಿ ಬಹಳಷ್ಟು ಜನ ರಾಜಕೀಯವಾಗಿರಲಿ, ಶೈಕ್ಷಣಿಕವಾಗಿರಲಿ ಮತ್ತು ಸಾಹಿತ್ಯಿಕವಾಗಿರಲಿ ಯಾವುದೇ ವಿಷಯದಲ್ಲಿ ಕೂಡ ಬಹಳ ಖ್ಯಾತಿಯನ್ನು, ಸಂಗೀತ ಇರಲಿ ಯಾವುದೇ ವಿಷಯದಲ್ಲಿ ಬಹಳಷ್ಟು ಖ್ಯಾತಿಯನ್ನು ಗಳಿಸಿದ್ದಾರೆ ಅಂತ ಹೇಳಿದರೆ ಈ ಮಣ್ಣಿನಲ್ಲಿ ನೆಲೆಯಾಗಿರುವಂತಹ ಸ್ವಾಮಿ ಸುಬ್ರಾಯ ದೇವರ ಅನುಗ್ರಹ ಅಂತೇಳಿ ಖಂಡಿತವಾಗಿ ಹೇಳ್ಬೋದು. ಅದು ಹಿರಿಯರು ನಂಬಿಕೊಂಡು ಬಂದಂತಹ ಸತ್ಯ. ಅದಲ್ಲದೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವನದುರ್ಗಾ ದೇವಿಯ ಆರಾಧನೆ ಇದೆ ಇಲ್ಲಿ. ಅಲ್ಲದೆ ವನಶಾಸ್ತಾವನ ಆರಾಧನೆ ಇದೆ. ಹಿರಿಯರು ಹೇಳುವ ಪ್ರಕಾರ ಪ್ರಾಚೀನವಾಗಿ ಅದು ಇತ್ತು. ಅನಂತರದಲ್ಲಿ ಸುಬ್ರಹ್ಮಣ್ಯ ದೇವರ ಮೂರ್ತಿ ಏನಿದೆ ಅದು ಇಲ್ಲಿ ಪ್ರತಿಷ್ಠಾಪನೆಗೊಳ್ಳಲ್ಪಟ್ಟಿತು. ಈ ದೇವಾಲಯದ ನಿರ್ಮಾಣ ಆಯಿತು. ಅದು ಸಾಧಾರಣ ಇದು ನಮ್ಮ ಬಳ್ಳಾಳರ ಕಾಲದದ್ದು ಅಂತೇಳಿ ಹೇಳ್ತಾರೆ. ಆ ಸಮಯದಲ್ಲಿ ಇದನ್ನು ಹೀಗೆಲ್ಲ ನಿರ್ಮಾಣ ಮಾಡಿದರು ಅಂತೇಳಿ. ಹಾಗಂತೇಳಿ ನಮಗೆ ಬೇರೆ ಅದರದ್ದೇ ಆದ ಹಿರಿಯ ಅಂತ ಪ್ರಾಚೀನವಾದಂತಹ ಯಾವುದಿದ್ದು ಸಿಗುವುದಿಲ್ಲ. ಆದರೆ ಸಾಧಾರಣ 1700ರ ನಂತರ 1800 ಆಸುಪಾಸು ನಂತರದ ಕಾಲಘಟ್ಟದಲ್ಲಿ ಇಲ್ಲಿ ನಡೆದಂತಹ ಆಡಳಿತಗಳು, ಆಚಾರಗಳು, ಇಲ್ಲಿಯ ಜಾತ್ರೆಯ ಕಾರ್ಯಕ್ರಮಗಳ ವಿಷಯಗಳು, ವಿವರಗಳು, ಲೆಕ್ಕಪತ್ರಗಳು ಇದೆಲ್ಲವೂ ಕೂಡ ಇಲ್ಲಿದೆ. ಅದು ಲಿಖಿತವಾಗಿ ನಮಗೆ ಸಿಗ್ತದೆ. ಅದನ್ನು ನೋಡಿಕೊಂಡು ಒಂದಿಷ್ಟು ನಾವು ಅಂದಾಜು ಮಾಡ್ಬೋದು ಏನಿತ್ತು. ಇದನ್ನು ಗಮನಿಸಿದರೆ ಈ ದೇವಸ್ಥಾನ, ಈ ಊರಿಡೀ ಈ ದೇವಸ್ಥಾನದ
ಭೂಮಿಯನ್ನು ಊರನ್ನಿಡೀ ತನ್ನ ಹೆಸರಲ್ಲಿ ಹೊಂದಿದ್ದಂತಹ ದೇವರು ಈ ಸುಬ್ರಾಯ ಅಂತ ಹೇಳುವುದನ್ನು ನಮಗೆ ಅದರಿಂದ ಅಂದಾಜು ಮಾಡ್ಬೋದು ಆ ದಾಖಲೆಗಳಿಂದ. ಆದರೆ ಅನಂತರದ ಕಾಲಘಟ್ಟದಲ್ಲಿ ಕಾನೂನು ಇರ್ಬೋದು, ಪರಿಸ್ಥಿತಿಗಳಿರ್ಬೋದು, ಅದರ ಕಾರಣದಲ್ಲಿ ಎಲ್ಲವೂ ಆಯಾಯ ಸ್ಥಿತಿಗತಿಗಳು ಹೇಗುಂಟು ಹಾಗಾಗುತ್ತಾ ಹೋಗಿದೆ. ಆದರೂ ಕೂಡ ಇಲ್ಲಿಯ ವಿಜೃಂಭಣೆ ಏನು ಕಡಿಮೆ ಆಗಲಿಲ್ಲ. ಇಲ್ಲಿ ಕ್ಷೇತ್ರದಲ್ಲಿ ನಡೆಯುವ ಕಾರ್ಯಕ್ರಮಗಳಿರಲಿ ಎಲ್ಲವೂ ಕೂಡ ಒಂದು ರೀತಿಯ ಏನೇ ಮಾಡಿದರೂ ಕೂಡ ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಏನೇ ಮಾಡಿದರೂ ಕೂಡ ಅದು ಅತ್ಯಂತ ಯಶಸ್ವಿಯಾಗಿ ನೆರವೇರುತ್ತದೆ. ಅದು ಇಲ್ಲಿಯ ಜನರು ಕಂಡುಂಡಂತಹ ಸತ್ಯ ಆಗಿದೆ. ಮತ್ತು ಇತಿಹಾಸದ ಬಗ್ಗೆ ಹೇಳುವುದಾದರೆ ಅದೇ ಈ 4 ಗ್ರಾಮಕ್ಕೆ ಎಲ್ಲ ಈ ಕಡೆಯಲ್ಲಿ ಸಾಧಾರಣವಾಗಿರುವುದು ಒಂದು ಗ್ರಾಮಕ್ಕೆ ಒಂದು ಗ್ರಾಮ ದೇವಸ್ಥಾನ ಅಂತೇಳಿ. ಆದರೆ ವಿಶೇಷವಾಗಿ ಕಾಟುಕೆ ಸುಬ್ರಾಯ ದೇವಸ್ಥಾನ ಈ ಆಮಂತ್ರಣ ಪತ್ರಿಕೆ, ಯಾವುದೇ ಆಮಂತ್ರಣ ಪತ್ರಿಕೆ ಇಲ್ಲಿದ್ದು ಗಮನಿಸಿದರೆ ನಿಮಗೆ ಗೊತ್ತಾಗ್ಬೋದು. ಏನಂತ ಹೇಳಿದರೆ ಚೌಗ್ರಾಮಾಧಿಪತಿ ಅಂತಲೇ ಹಾಕ್ತಾರೆ. ಮೊದಲಿಲ್ಲಿ ಚೌಗ್ರಾಮಾಧಿಪತಿ 4 ಗ್ರಾಮಕ್ಕೆ 4 ಗ್ರಾಮದ ದೇವರು ಅಂತ. ಹಾಗಂತೇಳಿ ಈ 4 ಗ್ರಾಮಗಳಲ್ಲಿ ಕೂಡ ಬೇರೆ ಬೇರೆ ದೇವಸ್ಥಾನಗಳು ಉಂಟು. ಬೇರೆ ಬೇರೆ ದೇವಿ ದೇವಸ್ಥಾನ, ಶಿವನ ದೇವಸ್ಥಾನ ಇಂಥದ್ದೆಲ್ಲ ಉಂಟು. ಆದರೂ ಈ ದೇವಸ್ಥಾನ ವಿಶೇಷವಾಗಿ ಕಾಟುಕೆ ಸುಬ್ರಾಯ ದೇವಸ್ಥಾನ ಈ 4 ಗ್ರಾಮದ ಗ್ರಾಮ ದೇವಸ್ಥಾನ ಅಂತ ಹೇಳಿಯೇ ಕರೆಯಲ್ಪಡ್ತದೆ. ಮತ್ತು ನಾವು ಅದನ್ನು ಉಲ್ಲೇಖಿಸ್ತೇವೆ ಕೂಡ. ಆದರೆ ಈ ಸಲ ಎಲ್ಲ ಈ 4 ಗ್ರಾಮದ ಮೂಲೆಗೆ ಹೋಗಿ ಇಲ್ಲಿಗೆ ಸಂಬಂಧಪಟ್ಟವರು, ಬ್ರಹ್ಮಕಲಶೋತ್ಸವ ಸಮಿತಿಯವರು, ಆಡಳಿತ ಸಮಿತಿಯವರು ಎಲ್ಲರೂ ಹೋಗಿ ಕರೆದಿದ್ದಾರೆ ಎಲ್ಲರನ್ನು. ಆದ ಕಾರಣ ಎಲ್ಲರೂ ಕೂಡ ಒಟ್ಟಾಗಿದ್ದಾರೆ. ಅವರ ಹಿರಿಯರಿಗೆಲ್ಲ ಗೊತ್ತಿದ್ದದೇ ಸತ್ಯ. ಆದರೆ ತಲೆಮಾರುಗಳ ನಂತರ ಒಂದು ಸ್ವಲ್ಪ ಅದು ವಿಷಯ ಇದಾಗಿತ್ತು. ಆದರೆ ಈಗ ಪುನಃ ಅದೊಂದೊಂಥರ ಪುನರುತ್ಥಾನದ ಹಾಗೆ ಪುನಃ ಈಗ ಆ ಜಾಗೃತಿ ಎಲ್ಲ ಭಕ್ತಾದಿಗಳಲ್ಲಿ ಹುಟ್ಟಿದೆ. ಅವರೆಲ್ಲರೂ ಕೂಡ ಇಲ್ಲಿಗೆ ತಲುಪಿದ್ದಾರೆ. ಅಲ್ಲದೆ ಕ್ಷೇತ್ರದ ಕಾರಣಿಕದ ಬಗ್ಗೆ ಹೇಳೋದಾದರೆ ಬಹಳಷ್ಟು ಇಲ್ಲಿ ಸೇವೆಗಳು, ರಂಗಪೂಜೆ ಇರಲಿ, ಇಲ್ಲ ತಂಬಿಲ ಇರಲಿ, ನಾಗನ ತಂಬಿಲ ಇರಲಿ, ಇಲ್ಲ ಕಾರ್ತಿಕ ಪೂಜೆ ಅಂತ ವಿಶೇಷವಾಗಿ ಒಂದು ಪೂಜೆ ಇಲ್ಲಿ ನಡೆಯುವಂಥದ್ದು. ಕಾರ್ತಿಕ ಪೂಜೆ ರಾತ್ರಿ ಹೊತ್ತಿನಲ್ಲಿ ನಡೀತದೆ. ಪ್ರತಿ ದಿವಸ ಸಹ ಅದು ಆ ಪೂಜೆ ಇರ್ತದೆ. ನಾವು ಫೋನ್ ಮಾಡಿ ಇಲ್ಲದಿದ್ದರೆ ಇಲ್ಲಿಗೆ ಮಾಹಿತಿ ತಿಳಿಸಿದರೆ ನಮಗೆ ಇಲ್ಲಿ ಆ ಸೇವೆಯನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಪ್ರತಿ ದಿವಸ ರಾತ್ರಿ ಕೂಡ ಎಷ್ಟೋ ಇಲ್ಲಿ ಪ್ರತಿಯೊಂದು ಹುಟ್ಟಿಗೂ, ಪ್ರತಿಯೊಂದು ಗೆಲುವಿಗೂ, ಎಲ್ಲದಕ್ಕೂ, ಪ್ರತಿಯೊಂದು ನೋವಿಗೂ ಈ ಊರಿನ ಜನರು ಅಥವಾ ಈ ದೇವರ ಬಗ್ಗೆ, ಈ ಇಲ್ಲಿಯ ಕಾರಣಿಕದ ಬಗ್ಗೆ ಗೊತ್ತಿರುವಂತಹ ಪರ ಊರಿನವರು ತಕ್ಷಣಕ್ಕೆ ನೆನೆಸಿಕೊಳ್ಳುವ ಪೂಜೆ ಅಂತ ಹೇಳಿದರೆ ಕಾರ್ತಿಕ ಪೂಜೆ. ಹಾಗಾಗಿ ಇಲ್ಲಿ ಆ ಕಾರ್ತಿಕ ಪೂಜೆ ತಪ್ಪುದು ಅಂತಲೇ ಇಲ್ಲ, ಯಾವತ್ತೂ ಇರ್ತದೆ. ಇಲ್ಲಿ ಯಾವಾಗಲೂ ರಾತ್ರಿ ಕಾರ್ತಿಕ ಪೂಜೆ, ವಿಶೇಷವಾಗಿ ಕಾರ್ತಿಕ ಪೂಜೆ ಇರ್ತದೆ. ಮತ್ತು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ದೂರದ ಊರಿನ ಭಕ್ತರಿದ್ದಾರೆ ಇಲ್ಲಿಗೆ, ಎಲ್ಲೆಲ್ಲೋ ಬರ್ತಾರೆ. ಮತ್ತು ಯಾವ ಧರ್ಮದವರು ಕೂಡ, ಬೇರೆ ಬೇರೆ ಧರ್ಮದವರು ಕೂಡ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡು ಹೋಗ್ತಾರೆ. ಮತ್ತು ಈಗೀಗ ಅಂಥ ವಿಷಯಗಳು ಸ್ವಲ್ಪ ದ್ವಂದ್ವಕ್ಕೆ ಎಡೆ ಮಾಡಿಕೊಡುವುದರಿಂದ ನಾವು ಅದರ ಬಗ್ಗೆ ಪಬ್ಲಿಸಿಟಿ ಏನು ಕೊಡೋದಿಲ್ಲ. ಅವರವರ ಇಷ್ಟದಲ್ಲಿ ಬಂದು ಪ್ರಾರ್ಥಿಸಿ ಪ್ರಸಾದವನ್ನು ತೆಗೆದುಕೊಂಡು ಹೋಗುವುದು, ಎಷ್ಟೋ ಅವರ ಇಷ್ಟಗಳನ್ನು ನಡೆಯಲ್ಲಿ ನಿಂತು ಪ್ರಾರ್ಥಿಸುವುದು, ಇಂಥದ್ದೆಲ್ಲ ನಾವು ಪ್ರತಿನಿತ್ಯ ನೋಡ್ತೇವೆ. ಅಲ್ಲದೆ ಈ ಊರಿನವರಿಗೆ ತುಂಬ ಅಂದರೆ ತುಂಬ ಯಾವುದಕ್ಕೂ ನಮಗೆ ಒದಗಿ ಬರುವಂತಹ ದೇವರು ಎನ್ನುವಂತಹ ಪಂಡಿತರೋ, ಪಾಮರರೋ, ಸಿರಿವಂತರೋ, ಬಡವರು ಯಾವ ಪರಿಗಣನೆಯೂ ಇಲ್ಲದೆ ಸದಾ ಒಂದು ನೆನೆಯುವಂತಹ ದೇವರು ಅಂತ ಹೇಳಿದರೆ ಕಾಟುಕೆ ಸುಬ್ರಾಯ ದೇವರು. ಅದು ಇಲ್ಲಿ ಶಾಶ್ವತವಾಗಿ ಹಿಂದಿನಿಂದಲೇ ಇದ್ದಂತಹ ನಂಬಿಕೆ ಈಗಲೂ ಕೂಡ ಅದು ಮುಂದುವರಿತಾ ಉಂಟು. ಅಲ್ಲದೆ ಇಲ್ಲಿದ ಮತ್ತೊಂದು ವಿಶೇಷ ಅಂತ ಹೇಳಿದರೆ ಇಲ್ಲೊಂದು ಭಜನಾ ಸಂಘ ಇದೆ. ಈ ಭಜನಾ ಸಂಘಕ್ಕೆ ಸುಮಾರು 80 ವರ್ಷಗಳ ಇತಿಹಾಸ ಉಂಟು. 80 ವರ್ಷ ಆಯಿತು. ಬಹುಶಃ ಈ ಭಾಗದಲ್ಲಿ ಇಷ್ಟು ಹಳೆಯ ಭಜನಾ ಸಂಘ ಬೇರೆ ಇಲ್ಲ ಅಂತ ಕಾಣ್ತದೆ. ಭಜನಾ ಸಂಘದ 75ನೇ ವರ್ಷದ ವಾರ್ಷಿಕೋತ್ಸವ ನಡೆಯುವ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಹಿರಿಯರು ಆಗ ಇದ್ದರು. ಇವಾಗ ಇಲ್ಲ, ಅವರು ತೀರ್ಕೊಂಡಿದ್ದಾರೆ. ಅವರನ್ನು ನಾನು ಸಂದರ್ಶನ ಮಾಡಿದ್ದೆ. ಆಗ ಅವರು ಒಂದು ಮಾತು ಹೇಳಿದರು, ಈ ಭಜನಾ ಸಂಘ ಹುಟ್ಟುವುದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಈ ಭಾಗದಲ್ಲಿ ಮಾರಕವಾದಂತಹ ಒಂದು ರೋಗ ಬರುವಾಗ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೆ, ಎಲ್ಲ ಪ್ರದೇಶಗಳಿಗೆ ಅದು ಆವರಿಸಿತ್ತು. ಆ ಹೊತ್ತಿನಲ್ಲಿ ಇಲ್ಲಿಯ ಹಿರಿಯರು ನಡೆಯಲ್ಲಿ ನಿಂತು ದೇವರಿಗೆ, ಸುಬ್ರಾಯ ದೇವರಿಗೆ ಪ್ರಾರ್ಥನೆ ಮಾಡಿದ್ರಂತೆ, ನಮ್ಮ ಊರಿಗೆ ಆ ರೋಗ, ಸಾಂಕ್ರಾಮಿಕ ರೋಗ ಕಾಲಿಡದೇ ಇದ್ದರೆ ನಾವು ಇಲ್ಲಿ ಭಜನಾ ಸೇವೆಯನ್ನು ಮಾಡ್ತೇವೆ ಅಂತೇಳಿ. ಆ ದಾಖಲೆಗಳಲ್ಲಿ ಕೂಡ ಆ ಮಾಹಿತಿಗಳು ಸಿಗ್ತದೆ. ಕಾಟುಕೆ ಗ್ರಾಮಕ್ಕೆ ಆ ಕಾಯಿಲೆ ಬರಲಿಲ್ಲ. ಆದ ಕಾರಣ ಆ ನಂತರದಲ್ಲಿ ಭಜನಾ ಸೇವೆ ಪ್ರಾರಂಭ ಆಗಿದೆ. ಈಗ 80ನೇ ವರ್ಷ, ಈಗ ಮೊನ್ನೆ 80ನೇ ವರ್ಷದ ವಾರ್ಷಿಕೋತ್ಸವ ಆಯಿತು. 80 ವರ್ಷದಿಂದ ಈ ಭಜನಾ ಸೇವೆ ಇಲ್ಲಿಂದ ಯಾವ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಕೂತು ಒಂದು ಭಜನೆ ಮಾಡೋದು. ಈ ಭಜನೆ ತಿಂಗಳಲ್ಲಿ ಷಷ್ಠಿ ಭಜನೆ ಅಂತ ಉಂಟು. ಪ್ರತಿ ತಿಂಗಳು ಕೂಡ ಪ್ರತಿ ತಿಂಗಳಿನಲ್ಲಿ ಬರುವ ಷಷ್ಠಿಯ ದಿವಸ ಷಷ್ಠಿ ಭಜನೆ ಇದೆ. ಇಲ್ಲಿ ಭಜನೆ ಹಾಡ್ತಾರೆ. ಭಜನೆಯ ಅಲ್ಲಿ ಒಂದು ಪೂಜೆ ಇರ್ತದೆ. ಮತ್ತು ಭಜನಾ ಸೇವೆಯನ್ನು ಮಾಡ್ತಾರೆ. ಎಷ್ಟೋ ಜನ ಭಜನಾ ಸೇವೆಯನ್ನು ಇಲ್ಲಿ ಮಾಡ್ತಾರೆ. ಅದಲ್ಲದೆ ರಂಗಪೂಜೆ ಇದೆಲ್ಲ ಆಗ್ತದೆ. ಮತ್ತು ಕಿರುಷಷ್ಠಿಯ ದಿವಸ ಕಿರುಷಷ್ಠಿಯ ಉತ್ಸವ, ಮತ್ತು ಉತ್ಸವ ವಾರ್ಷಿಕವಾಗಿ 5 ದಿವಸದ
ಉತ್ಸವ ಷಷ್ಠಿ ಮಹೋತ್ಸವ ತುಂಬ ಅದ್ಧೂರಿಯಾಗಿ ರಥೋತ್ಸವದ ಜೊತೆಗೆ ನಡೀತದೆ. ಈಗ ಕಳೆದ ವರ್ಷ ಭಕ್ತಾದಿಗಳ ನೆರವಿನಿಂದ ರಥ ಸಮರ್ಪಣೆ ಆಯಿತು, ಅದರ ನಂತರ ರಥೋತ್ಸವ. ಅದಕ್ಕಿಂತ ಮೊದಲು ಪಲ್ಲಕ್ಕಿ ಸಮರ್ಪಣೆ ಆಗಿದ್ದು ಪಲ್ಲಕ್ಕಿ ಉತ್ಸವ ಆಗ್ತದೆ. ಪಂಚಮಿಯ ದಿವಸ ಪಲ್ಲಕ್ಕಿ ಉತ್ಸವ ಆಗ್ತದೆ, ಷಷ್ಠಿಯ ದಿವಸ ರಥೋತ್ಸವ ಆಗ್ತದೆ. ಮತ್ತು ಇದಲ್ಲದೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪಿಲಿಚಾಮುಂಡಿ ದೈವ ಇದೆ. ಈ ದೈವ ಇಲ್ಲಿ ಮತ್ತು ಅದು ಮೊದಲು ಕಾಲೂರಿದಂತಹ ಜಾಗ ಅಂತೇಳಿ ಅರಣ್ಯಕುಂಚ ಮಾಡ ಅಂತೇಳಿ ಅಲ್ಲಿಂದ ನೋಡಿದರೆ ಇಲ್ಲಿ ದೇವಸ್ಥಾನ ಕಾಣ್ತದೆ, ದೇವಸ್ಥಾನದಿಂದ ನೋಡಿದರೆ ಅರಣ್ಯಕುಂಚ ಮಾಡ ಕಾಣ್ತದೆ ಅಂತ ಲೆಕ್ಕ. ಆದರೆ ಈಗೆಲ್ಲ ಕೃಷಿ ಗುಡ್ಡೆಗಳೆಲ್ಲ ಬಂದಷ್ಟು ಅಷ್ಟು ಇದರಲ್ಲಿ ಕಾಣುವುದಿಲ್ಲ, ಆದರೆ ಮೊದಲಿನಿಂದ ಹಾಗೆ ಕಾಣುವ ಇದು ಅಂತೇಳಿ ಲೆಕ್ಕ. ನೇಮ ಉಂಟು, ಅಲ್ಲಿ ಅರಣ್ಯಕುಂಚ ಮಾಡದಲ್ಲಿ ಸಹ ನೇಮ ಉಂಟು. ಮತ್ತು ಇಲ್ಲಿ ಜಾತ್ರಾ ಸಮಯದಲ್ಲಿ ಇಲ್ಲಿ ನಮ್ಮ ನಡೆಯಲ್ಲಿ ಇಲ್ಲಿ ದೇವರ ನಡೆಯಲ್ಲಿ ಬಂದು ದೈವದ ಸೇವೆ ಇದು ಉಂಟು. ಅದು ಕೂಡ ಈ ಗ್ರಾಮದ ದೈವ. ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇದರ ಸುತ್ತಮುತ್ತಲಿನ ಎಲ್ಲ ದಿಕ್ಕಿನಲ್ಲಿ ಕೆಲವು ದಿಕ್ಕಿನಲ್ಲಿ ಇದು ಇಲ್ಲಿಂದ ಭಂಡಾರ ಹೋಗಿ ಅದರ ನೇಮ ಕೂಡ ಆಗ್ತದೆ. ಅಲ್ಲದೆ ಈ ಸುತ್ತ ಪ್ರದೇಶದಲ್ಲಿ ಹಲವಾರು ನಾಗನ ಕಟ್ಟೆಗಳಿವೆ. ಒಂದು ಭದ್ರವಾದ ನಡುವಿನಲ್ಲಿ ಒಂದು ಆರಾಧನಾಲಯ ಅಂತೇಳಿ ಇದ್ದರೆ ಖಾಲಿ ಇದು ಮಾತ್ರ ಅಲ್ಲ, ಇದಕ್ಕೆ ಸಂಬಂಧಿಸಿದಂತೆ ಈ ದೇವಸ್ಥಾನ ಎಲ್ಲರನ್ನ ಈ ಪ್ರದೇಶದವರನ್ನು ಒಟ್ಟು ಮಾಡಿಕೊಂಡು ಇರುವಂಥದ್ದು. ಆದ ಕಾರಣ ಅಲ್ಲಲ್ಲಿ ಆ ಭಾಗದಲ್ಲಿ ಈ ಭಾಗದಲ್ಲಿ ಅಂತೇಳಿ ಎಲ್ಲವೂ ಇದಕ್ಕೆ ಪೂರಕವಾಗಿ ಆರಾಧನಾ ಸಂಗತಿಗಳು ಈ ದೇವಸ್ಥಾನದ ಪರಿಸರದಲ್ಲಿ ಪೂರ್ತಿಯಾಗಿ ಉಂಟು. ಅದಲ್ಲದೆ ಇಲ್ಲಿಂದ ಅವಭೃತ ಸ್ಥಾನಕ್ಕೆ ಬಹಳಷ್ಟು ದೂರಕ್ಕೆ ಹೋಗುವುದು ದೇವರು ಮುಗೇರು ಹೊಳೆಗೆ. ಆಗ ಹೋಗುವಾಗಲೂ ಕೂಡ ಬಹಳಷ್ಟು ಕಟ್ಟೆಗಳಿವೆ, ಬೇರೆ ಬೇರೆ ಮನೆಯವರ ಕಟ್ಟೆಗಳಿವೆ. ಅಲ್ಲೆಲ್ಲ ದೇವರನ್ನು ಕುಳ್ಳಿರಿಸಿ ಅಲ್ಲಿ ಪೂಜೆ ಆಗಿ ಅಲ್ಲಿಂದ ಅಲ್ಲಿಗೆ ಹೋಗಿ ಅವಭೃತ ಸ್ನಾನ ಆಗಿ ಮರಳಿ ಬರುವುದು ದೇವರು. ಹಾಗಾಗಿ ಈ ಊರನ್ನು ದೇವರು ತನ್ನ ಒಂದು ಹಿಡಿಯಲ್ಲಿ ಹಿಡ್ಕೊಂಡಾಗ ಎಲ್ಲರನ್ನ ಸೇರಿಸಿಕೊಂಡಿರುವಂಥದ್ದು. ಮತ್ತು ಬಹಳಷ್ಟು ಸಮಾರಾಧನೆಗಳಾಗ್ತದೆ. ಮತ್ತು ಈಗ ಅನ್ನಛತ್ರ ಎಲ್ಲ ಆದ ಕಾರಣ ಈಗ ಮದುವೆಗಳಾಗ್ತದೆ, ಮತ್ತು ಸಂಧಿ ಶಾಂತಿ ಹೀಗೆ ಹೋಮಗಳು ಇದೆ. ಆಶ್ಲೇಷ ನಕ್ಷತ್ರದ ದಿವಸ ವಿಶೇಷವಾಗಿ ಆಶ್ಲೇಷ ಬಲಿ ಸೇವೆ ಪೂಜೆ ಇಲ್ಲಿ ಆಗ್ತದೆ. ಪ್ರತಿ ತಿಂಗಳಾಗ್ತದೆ. ಅದಕ್ಕೆ ಒಂದು ನಿಯಮಿತವಾದ ಶುಲ್ಕ ಇರುವುದು. ಒಬ್ಬರೇ ಮಾಡುವಷ್ಟು ಹೊರೆಯನ್ನು ಹೊರಲಿಕ್ಕೆ ಸಾಧ್ಯ ಆಗದವರು ಅದನ್ನು ಮಾಡಿಕೊಳ್ಬೋದು. ವಿಶೇಷವಾಗಿ ಅವರಿಗೆ ಪ್ರತ್ಯೇಕವಾಗಿ ಸಂಕಲ್ಪಗಳನ್ನು ಮಾಡಿಕೊಂಡು ಅವರನ್ನು ಕುತ್ಕೊಳಿಸಿ ಪೂಜೆ ಇದನ್ನು ವ್ಯವಸ್ಥೆ ಮಾಡುವಂಥದ್ದು ಸಹ ಇದೆ. ಮುಂಚಿತವಾಗಿ ಅದಕ್ಕೆ ನಾವು ಪ್ರಕಟಣೆಯನ್ನು ಕೊಡ್ತೇವೆ, ಇಂಥ ದಿವಸ ಇದೆ ನೀವು ಬುಕ್ ಮಾಡಿಕೊಳ್ಳಿ ಅಂತೇಳಿ. ಆಗ ಅಲ್ಲಿಂದ ಬುಕ್ ಮಾಡಿ ಇಲ್ಲಿ ಆಫೀಸಿಗೆ ಇಲ್ಲಿ ದೇವಸ್ಥಾನದ ಕಚೇರಿಗೆ ಇದು ಮಾಡಿದರೆ ಕೊಡ್ತಾರೆ. ಹಾಗೆ ಆ ಎಲ್ಲ ವ್ಯವಸ್ಥೆಗಳು ಇಲ್ಲಿ ಉಂಟು, ಭಕ್ತರಿಗೆ ಬೇಕಾದಂತಹ ಎಲ್ಲ ಇದು. ಮತ್ತು ಹೊರಗಿನ ಎಲ್ಲ ವ್ಯವಸ್ಥೆಗಳು ಈಗ ಆಗಿದೆ ಎಲ್ಲ ಇದರಲ್ಲಿ ಸಹ. ಇನ್ನೀಗ 6 ತಾರೀಕಿನಿಂದ 12 ತಾರೀಕಿನವರೆಗೆ ಬ್ರಹ್ಮಕಲಶದ ಮೇ 6ರಿಂದ 12 ತಾರೀಕಿನವರೆಗೆ ಬ್ರಹ್ಮಕಲಶೋತ್ಸವ ಇಲ್ಲಿ ನಡೆಯಲಿಕ್ಕಿದೆ. ಅದಕ್ಕೆ ಬೇಕಾಗಿ ಎಲ್ಲರೂ ಒಳ್ಳೆ ಮನಸ್ಸಿನಿಂದ ಸೇರಿಕೊಂಡಿದ್ದಾರೆ. ಎಲ್ಲರೂ ಕೂಡ ಅವರವರಿಗೆ ಕೂಡುವಂತಹ ಎಲ್ಲ ತನು ಮನ ಧನದ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಾ ಇದ್ದಾರೆ. ಆ ಬಗ್ಗೆ ಸಂತೋಷ ಉಂಟು ನಮಗೆ ಕೂಡ. ನಾವು ಕೂಡ ಸಾಮಾನ್ಯ ಭಕ್ತರ ಹಾಗೆ ನಾವು ಕೂಡ ಇಲ್ಲಿ ಪೂರ್ತಿಯಾಗಿ ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಚಂದವಾಗಿ ದೇವರ ಸಂಪ್ರೀತಿಗೊಳ್ಳುವ ಹಾಗೆ ನಡೀಲಿ ಅನ್ನೋದೇ ನಮ್ಮ ಹಾರೈಕೆ. ಎಲ್ಲ ಪರ ಊರಿನ ಎಲ್ಲ ಭಕ್ತರು ಕೂಡ ಆ ಸಂದರ್ಭದಲ್ಲಿ ಇಲ್ಲಿಗೆ ತಲುಪುವಂತೆ ದೇವರ ಅನುಗ್ರಹವನ್ನು ಪಡೆಯುವಂತೆ ಆಗಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ ಎಲ್ಲರಿಗೂ. ಕಾಟುಕೊಕ್ಕೆ ಸುಬ್ರಾಯ ದೇವಸ್ಥಾನ ಬಹಳ ಇತಿಹಾಸ ಇರುವಂತಹ ನಮ್ಮ ಗ್ರಾಮ ದೇವಸ್ಥಾನ. ಇದಕ್ಕೆ 4 ಗ್ರಾಮಗಳು ಕೂಡ ಇದೆ. ನನ್ನ ಅಜ್ಜ ಕೂಡ ಇಲ್ಲಿ ಆಡಳಿತವನ್ನು ಮಾಡಿದರು. ಅದೇ ನಂತರ ನನ್ನ ತಂದೆಯವರು ಕೂಡ ಇದ್ದರು. ನಾನು ಕೂಡ ಒಂದು 6 ವರ್ಷ ಈ ದೇವಸ್ಥಾನದಲ್ಲಿ ಆಡಳಿತ ಮುಕ್ತೇಶ್ವರನಾಗಿದ್ದೆ. ಬಹಳಷ್ಟು ಪ್ರಾಚೀನ ಕಾಲದಿಂದಲೂ ಈ ದೇವಸ್ಥಾನಕ್ಕೆ ನಮ್ಮ ಒಂದು ಅವಿನಾವ ಸಂಬಂಧ ಇತ್ತು. ಹಾಗೆ ಇದೀಗ ನಾವೊಂದು ಮೇ 6ರಿಂದ 12ರ ತನಕ ಅಷ್ಟಬಂಧ ಬ್ರಹ್ಮಕಲಶ ನಡೀಲಿಕ್ಕಿದೆ. ಬಹಳ ವಿಜೃಂಭಣೆಯಿಂದ ನಡಿಬೇಕು ಅಂತ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಇದೆ. ಹಾಗೆ ಇಲ್ಲಿ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಪ್ರಾರಂಭ ಮಾಡಿದ್ದೇವೆ. ಅದರ ಪೂರ್ವಭಾವಿಯಾಗಿ ಇವತ್ತೊಂದು ಬೃಹತ್ ಕರಸೇವೆ ನಡೆದಿತ್ತು. ಅದಕ್ಕೆಲ್ಲ ಗ್ರಾಮದಿಂದಲೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದು ನಮ್ಮ ಈ ಬ್ರಹ್ಮಕಲಶದ ಸಮಿತಿಯೊಟ್ಟಿಗೆ ಕೈ ಜೋಡಿಸಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಬಹಳಷ್ಟು ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿಯ ಇತಿಹಾಸ ಅಂತ ಹೇಳಿದರೆ ಇದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ಎಷ್ಟು ಪ್ರಾಧಾನ್ಯವನ್ನು
ಪ್ರಾಧಾನ್ಯತೆ ಇದೆಯೋ ಅಷ್ಟೇ ಪ್ರಾಧಾನ್ಯ ನಮ್ಮ ಈ ಕಾಟುಹುಕ್ಕೆಗೆ ಇದೆ. ಸುಬ್ರಹ್ಮಣ್ಯಕ್ಕೆ ಪ್ರತಿಯಾಗಿ ಈ ಕಾಟುಹುಕ್ಕೆ ಇದೆ ಅಂತ ಎಲ್ಲರ ಪ್ರತೀತಿ. ಹಾಗೆ ಅಲ್ಲಿ ಹೇಳಿದ ಹರಕೆಗಳು ಕೂಡ ಈ ದೇವಸ್ಥಾನದಲ್ಲಿ ಸಲ್ಲಿಸಿದರೆ ಇಲ್ಲಿ ಸುಬ್ರಹ್ಮಣ್ಯನ ಅನುಗ್ರಹ ಸಿಗ್ತದೆ ಅಂತ ನಂಬಿಕೆ. ಅದೇ ರೀತಿ ಇಲ್ಲಿ ಹೇಳಿದ್ದು ಅಲ್ಲಿ ಕೊಟ್ಟರೂ ಕೂಡ ಅದು ಸ್ವೀಕರಿಸುವುದಿಲ್ಲ ಭಗವಂತ ಅಂತ ಮೊದಲಿಂದಲೇ ಇಲ್ಲಿ ಪ್ರತೀತಿ ಇದೆ. ಆ ನಿಟ್ಟಿನಲ್ಲಿ ಹಿಂದೆ 12 ವರ್ಷ ಮೊದಲು ಕೂಡ ಹಿಂದೆ ಆಡಳಿತ ಮಾಡಿದವಳು ಈ ರಾಜಗೋಪುರವನ್ನು ಸಮರ್ಪಿಸಿ ಒಂದು ಬಹಳ ವಿಜೃಂಭಣೆಯಿಂದ ಅಷ್ಟಬಂಧ ಬ್ರಹ್ಮಕಲಶ ನಡೆದಿತ್ತು. ಅದೇ ರೀತಿ ಈ 25ರಲ್ಲಿಯೂ ಕೂಡ ನಾವೀಗ ಬ್ರಹ್ಮಕಲಶಕ್ಕೆ ಅಣಿಯಾಗಿದ್ದೇವೆ. ಹಾಗಾಗಿ ನಾಳೆ ನಡೆಯುವಂಥ ಈ ಬ್ರಹ್ಮಕಲಶದ ಆಗಿರ್ಬೋದು, ಅದಕ್ಕಿಂತ ಮುಂಚೆವಾಗಿ ನಡೆಯುವಂತಹ ಎಲ್ಲ ಶ್ರಮದಾನಗಳು, ಈ ಬ್ರಹ್ಮಕಲಶಕ್ಕೆ ಸಂಬಂಧಪಟ್ಟು ಏನೇನು ಕಾರ್ಯಗಳು ಜರಗಲಿಕ್ಕೆ ಇದೆಯೋ ಅದಕ್ಕೆಲ್ಲರೂ ಈ ಗ್ರಾಮಸ್ಥರಲ್ಲದೆ ಎಲ್ಲ ಭಕ್ತಾದಿಗಳು ಕೂಡ ತನುಮಾನಧನದಿಂದ ನಮ್ಮನ್ನು ಪ್ರೋತ್ಸಾಹಿಸಿ ಸಹಕರಿಸಿ ಬ್ರಹ್ಮಕಲಶ ವಿಜೃಂಭಣೆಯಿಂದ ನಡೆದು ಸುಬ್ರಹ್ಮಣ್ಯೇಶ್ವರನ ಪೂರ್ಣಾನುಗ್ರಹ ಎಲ್ಲರಿಗೂ ಸಿಗುವಂತೆ ಆಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್ ಶಾಸ್ತ್ರಿ ಅಂತೇಳಿ. ನಾನು ಕಾಟುಹುಕ್ಕೆ ಶ್ರೀ ಸುಬ್ರಾಯ ದೇವಸ್ಥಾನದಲ್ಲಿ ಮುಂದಿನ ಮೇ ತಿಂಗಳ 6ರಿಂದ 12ನೇ ತಾರೀಕಿನವರೆಗೆ ನಡೆಯುವಂತಹ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ. ಒಂದು ಕಾಟುಹುಕ್ಕೆ ಸುಬ್ರಾಯ ದೇವಸ್ಥಾನ ಅಂತ ಹೇಳುವಂಥದ್ದು ಸಾಧಾರಣವಾಗಿ ಅದರ ದಾಖಲೆಗಳ ಪ್ರಕಾರ ನಮಗೊಂದು 400, 500, 600 ವರ್ಷಗಳ ಇತಿಹಾಸ ಅಂತ ಕಂಡರೂ ಕೂಡ ಸಾಧಾರಣ 1200 ವರ್ಷಗಳಕ್ಕಿಂತ ಹಿಂದಿನ ಇತಿಹಾಸ ಅಂಥೇಳಿ ಹಿರಿಯರು ಹೇಳುವಂಥ ಒಂದು ಮಾತಿದೆ. ಅತ್ಯಂತ ಪುರಾತನ ಕ್ಷೇತ್ರ. ಅದು ಅಲ್ಲದೆ ಇರುವಂತಹ ಮೂಲಬಿಂಬ ಅದು ಕೂಡ ಹಾಗೆ. ಅದು ಅತ್ಯಂತ ತುಂಬ ಕಮ್ಮಿ ಕಡೆಗಳಲ್ಲಿ ಕಾಣಲಿಕ್ಕೆ ಸಿಗುವಂತಹ ಒಂದು ಕಲ್ಲಿನಿಂದ ತಯಾರಿಸಿದಂತಹ ಒಂದು ಬಿಂಬ ಅಂತ ಪ್ರತೀತಿ. ವಿಶೇಷತೆ ಅಂತ ಕೇಳಿದರೆ ಕಾಟುಹುಕ್ಕೆಗೆ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಅದು ಅವಿನಾಭಾವ ಸಂಬಂಧ. ವಿಶೇಷತೆ ಅದರಲ್ಲಿ ಕೂಡ ಕಾಟುಹುಕ್ಕೆಯ ವಿಶೇಷತೆ ಅಂತ ಕೇಳಿದರೆ ಸುಬ್ರಹ್ಮಣ್ಯದಲ್ಲಿ ಹೇಳಿದಂತಹ ಸೇವೆಗಳು ಕಾಟುಹುಕ್ಕೆಯಲ್ಲಿ ಆಗ್ತದೆ, ಕಾಟುಹುಕ್ಕೆಯಲ್ಲಿ ಹೇಳಿದಂತಹ ಸೇವೆಗಳು ಅಲ್ಲಿ ಆಗುವುದಿಲ್ಲ ಅಂತ ಹೇಳುವಂಥ ಪ್ರತೀತಿ. ಇಂತಹ ಒಂದು ಪರಮ ಪಾವನ ಕ್ಷೇತ್ರ ನಮಗೆಲ್ಲ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪುಣ್ಯದ ಮಣ್ಣಲ್ಲಿ ಇದೇ ವರ್ಷ 2025 ಮೇ 6ರಿಂದ ತೊಡಗಿಕೊಂಡು ಮೇ 12ನೇ ತಾರೀಕಿನ ಮಧ್ಯಾಹ್ನದವರೆಗೆ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಳಗೊಂಡಂತಹ ಒಂದು ವೈಭವದ ಬ್ರಹ್ಮಕಲಶೋತ್ಸವವನ್ನು ನಡೆಸುವಂತಹ ಪ್ರೇರಣೆ ನಮಗೆ ಭಗವತ್ ಸನ್ನಿಧಾನದಿಂದ ಪ್ರಾಪ್ತಿಯಾಗಿದೆ ಅಂತ ಹೇಳ್ಬೋದು. ಯಾಕೆಂತ ಕೇಳಿದರೆ ಒಂದು ಶಾಸ್ತ್ರವಚನ ಇದೆ. ಏನಂತ ಕೇಳಿದರೆ ಕರ್ಮಾವಸಾನ ಕಾಲೇನ ಆಚಾರ್ಯ ವಚನ ಸತ್ಯಾಭವಂತಿ ಅಂತ. ಅಂದರೆ ಒಂದು ಕರ್ಮವನ್ನು ಪೂರೈಸಿ ಮಂತ್ರಾಕ್ಷತೆ ಪರ್ವಕಾಲ ಅಂತ ಕರ್ಮಾಂಗವನ್ನೆಲ್ಲ ಮಾಡಿ ಕೊನೆಯಲ್ಲಿ ಅದರ ಫಲವನ್ನು ಕರ್ಮಾಂಗ ಮಾಡಿದಂತಹ ಆಚಾರ್ಯರು ಬಿಟ್ಟುಕೊಡುವಂತಹ ಒಂದು ಸಂದರ್ಭ. ಆ ಸಂದರ್ಭ ಅಂತ ಕೇಳಿದ್ರೆ ಈ ವರ್ಷ ಷಷ್ಠಿ ಮಹೋತ್ಸವದ 5 ದಿವಸದ ವಿಜೃಂಭಣೆ ಜಾತ್ರೋತ್ಸವ ಮುಗಿದು ಕಡೆಯ ದಿವಸ ಆರಾಟಿನ ದಿವಸ ಭಗವಂತನ ಅವಭೃತ ಸ್ನಾನ ಎಲ್ಲ ಆಗಿ ಬಂದು ಇಲ್ಲಿ ರಾಜಾಂಗಣ ಬಟ್ಲು ಕಾಣಿಕೆ ಪ್ರಸಾದ ಆಗಿ ಕಡೆಯಲ್ಲಿ ಮಂತ್ರಾಕ್ಷತೆ ಆಗ್ತದೆ. ಅಂದರೆ ಕರ್ಮಾಂಗಗಳನ್ನು ಮಾಡಿದಂತಹ ತಂತ್ರಿವರ್ಗಕ್ಕೆ ಅಲ್ಲಿ ಯಾರೆಲ್ಲ ಕರ್ಮಾಂಗದಲ್ಲಿ ಭಾಗವಹಿಸಿದ್ದಾರೆ ಅವರಿಗೆಲ್ಲ ದಕ್ಷಿಣೆಯನ್ನು ಕೊಟ್ಟು ಆಶೀರ್ವಾದವನ್ನು ಪಡೆಯುವಂತಹ ಸುಸಮಯ ಅಂದರೆ ಅಮೃತಕಾಲ. ಆ ಅಮೃತಕಾಲದಲ್ಲಿ ಅದು ಪರ್ವಕಾಲ ಅಂತ, ಕರ್ಮಾಂಗದ ಪರ್ವಕಾಲ. ಪ್ರಸಾದವನ್ನು ಸ್ವೀಕರಿಸುವಂಥ ಎಲ್ಲರೂ ಕೂಡ ಗ್ರಾಮವಾಸಿಗಳೆಲ್ಲರೂ ಕೂಡ ತಂತ್ರಿಗಳ ಕಾಲನ್ನು ಹಿಡಿದು ಮಂತ್ರಾಕ್ಷತೆಯನ್ನು ಸ್ವೀಕರಿಸಿದ ಸಂದರ್ಭ. ಕಡೆಯಲ್ಲಿ ಆ ಕರ್ಮಾಂಗದ ಫಲವನ್ನು ಆಡಳಿತ ಮಂಡಳಿಗೆ ಬಿಟ್ಟುಕೊಡು ಅಂದರೆ ಪ್ರಸಾದ ರೂಪದಲ್ಲಿ ಬಿಟ್ಟುಕೊಡುವಂಥ ಸಂದರ್ಭದಲ್ಲಿ ತಂತ್ರಿಗಳ ಮುಖರಿಂದ ಬಂದಂಥ ತಂತ್ರಿಗಳ ಬಾಯಿಂದ ಬಂದಂತಹ ಮಾತು ಏನು ಅಂತ ಕೇಳಿದರೆ ಬಿಂಬ ಮತ್ತು ಪೀಠವನ್ನು ಜೋಡಿಸುವಂಥದ್ದು ಅಷ್ಟಬಂಧ ಅಂತ ವಿಶೇಷವಾದಂತಹ ಒಂದು ಲೇಪನ. 12 ವರ್ಷಗಳ ಕಾಲ ಅದಕ್ಕೆ ಬಾಳ್ವಿಕೆ ಅಂತ. ಆದರೆ ಕಾಟುಹುಕ್ಕೆಯಲ್ಲಿ ನಮಗೆ ತಿಳಿದಿರುವ ಹಾಗೆ ಒಂದಷ್ಟು ವರ್ಷಗಳ ಹಿಂದಿನ ಬ್ರಹ್ಮಕಲಶದಲ್ಲಿ ಕೂಡ ಅದನ್ನು ತೆಗಿಲಿಕ್ಕೆ ಆಗಲಿಲ್ಲ. ಅಂದರೆ ಅಷ್ಟು ಗಟ್ಟಿಯಾಗಿದ್ದಂಥ ಅಷ್ಟಬಂಧ ಏನೋ ಜೀರ್ಣಾವಸ್ಥೆಯಲ್ಲಿ ಬಂದಿದೆ. ಅದಕ್ಕೋಸ್ಕರ ಪೀಠದಿಂದ ಬಿಂಬ ದೂರ ಆಯಿತು ಅಂತ ಹೇಳಿದ್ರೆ ಅದರಿಂದಾಗಿ ಗ್ರಾಮವಾಸಿಗಳಿಗೆ ಇದನ್ನು ಸಾನ್ನಿಧ್ಯವನ್ನು ನಂಬಿಕೊಂಡು ಬಂದಂತಹ ಭಕ್ತರಿಗೆ ತೊಂದರೆಗಳು ಬರ್ತದೆ. ಅದಕ್ಕೋಸ್ಕರ ಆದಷ್ಟು ಶೀಘ್ರವಾಗಿ ಅಷ್ಟಬಂಧ ಬ್ರಹ್ಮಕಲಶವನ್ನು ನಡೆಸಬೇಕು ಅಂತೇಳಿ ಮುಖೇನವಾಗಿ ಬಂದಂತಹ ಒಂದು ಆಶೀರ್ವಾದದ ಮಾತುಗಳು. ಯಾಕೆಂದರೆ ಅದು ಭಗವಂತನೇ ಹೇಳಿದ್ದು ಇರ್ಬೋದು. ಯಾಕೆಂತ ಕೇಳಿದರೆ ಅದು ಕರ್ಮಾವಸಾನ ಕಾಲದಲ್ಲಿ ಆಚಾರ್ಯರು ಹೇಳಿದ ಮಾತು, ಅದು ಭಗವಂತನ ಮಾತು ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ದು ಶಾಸ್ತ್ರದಲ್ಲಿ. ಆ ಪ್ರಕಾರವಾಗಿ ಅದು ಭಗವಂತನೇ ಆ ಮಾತನ್ನು ಹೇಳಿದ್ದಾನೆ ಅಂತ ಹೇಳುವಂತಹ ಒಂದು ಮಾತನ್ನು ನಾವು ನಂಬಿಕೊಂಡು ಆಡಳಿತ ಮಂಡಳಿಯವರು ಡಿಸೆಂಬರ್ 25 ಕಳೆದ ವರ್ಷ 24ನೇ ಇಸವಿ ಡಿಸೆಂಬರ್ 25ನೇ ತಾರೀಕಿಗೆ ಗ್ರಾಮವಾಸಿಗಳನ್ನೆಲ್ಲ ಕರೆದು ಒಂದು
ಸಭೆಯನ್ನು ನಡೆಸಿ ಬ್ರಹ್ಮಕಲಶ ಬೇಕಾ ಬೇಡವಾ ಅಂತ ಹೇಳುವಂತಹ ಒಂದು ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲರೂ ಒಕ್ಕೂರಲಿಂದ ಹೇಳಿದ್ದೇನಂತ ಕೇಳಿದರೆ ನಮ್ಮ ಕಾಟುವಿಕೆಯಲ್ಲಿ ಬ್ರಹ್ಮಕಲಶ ಆಗಬೇಕು ಅಂತ ಹೇಳುವಂಥದ್ದನ್ನು ಊರವರ ಅಭಿಪ್ರಾಯ ಆಗಿತ್ತು. ಅದಕ್ಕೋಸ್ಕರ ಇದೇ ವರ್ಷ ಜನವರಿ 5ನೇ ತಾರೀಕು 2025ನೇ ಇಸವಿಯ ಜನವರಿ 5ನೇ ತಾರೀಕಿನ ದಿವಸ ಪುನಃ ಗ್ರಾಮವಾಸಿಗಳನ್ನು ಒಟ್ಟು ಸೇರಿಸಿಕೊಂಡು ಆ ಅಷ್ಟಬಂಧ ಬ್ರಹ್ಮಕಲಶವನ್ನು ಸಾಂಗವಾಗಿ ಒಳ್ಳೆಯ ರೀತಿಯಲ್ಲಿ ನಡೆಸಲಿಕ್ಕೆ ಬೇಕಾದಂತಹ ಜವಾಬ್ದಾರಿ ಕೊಡುವಂಥ ಒಂದು ಅದಕ್ಕೆ ಬ್ರಹ್ಮಕಲಶೋತ್ಸವ ಸಮಿತಿಯನ್ನು ನಿರ್ಧರಿಸಲಾಗಿದೆ. ಅದರಲ್ಲಿ ಭಗವಂತನ ಪ್ರೇರಣೆ. ಯಾಕೆಂತ ಕೇಳಿದರೆ ಆರಂಭದಲ್ಲೇ ಆಡಳಿತ ಮುಕ್ತೇಶ್ವರರು ಹೇಳಿದರು, ಯಾರು ಇಲ್ಲಿ ಜವಾಬ್ದಾರಿಗಳು ಯಾರಿಗೆ ಸಿಗ್ತಾರೆ ಅದು ನಾವು ಕೊಡುವಂಥದ್ದಲ್ಲ, ಅದು ಭಗವಂತ ಕೊಡುವುದು ಅಂತ ತಿಳ್ಕೊಳ್ಳಿ ಅಂತ. ಅಂದರೆ ಯಾರನ್ನು ಕೂಡ ಅವರೇ ಆಗಬೇಕು ಇವರೇ ಆಗಬೇಕು ಅಂತ ಇಲ್ಲ, ಸಭೆಯಿಂದ ಬಂದಂತಹ ಒಂದು ಮಾತಿನ ಮೂಲಕ ಅಲ್ಲಿ ಆಯ್ಕೆಯಾಗಿದೆ. ಹಾಗೆ ಕಾರ್ಯದರ್ಶಿಯ ಸ್ಥಾನವನ್ನು ಭಗವಂತ ನನಗೆ ಅನುಗ್ರಹ ಮಾಡಿದ್ದ, ಒಳ್ಳೆಯ ರೀತಿಯಲ್ಲಿ ಅಷ್ಟಬಂಧ ಬ್ರಹ್ಮಕಲಶವನ್ನು ನಡೆಸಿಕೊಡು ಅಂತೇಳಿ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾನೆ. ಆ ಕಾರ್ಯದರ್ಶಿ ಎನ್ನುವ ನೆಲೆಯಲ್ಲಿ ನಾವೆಲ್ಲ ಕಾರ್ಯಪ್ರವೃತ್ತರಾಗಿದ್ದೇವೆ. ಆಡಳಿತ ಮಂಡಳಿಯವರು, ನಾವು ಬ್ರಹ್ಮಕಲಶೋತ್ಸವ ಸಮಿತಿಯವರು. ಕಾಟುವಿಕೆ ಇತಿಹಾಸ ಏನು ಇನ್ನೊಂದು ಅಂತ ಕೇಳಿದರೆ, ಎಲ್ಲ ಕಡೆಗಳಲ್ಲಿ ಒಂದು ಗ್ರಾಮಕ್ಕೆ ಒಂದು ದೇವಸ್ಥಾನ ಅಂತ ವಿಶೇಷತೆ. ಆದರೆ ಕಾಟುವಿಕೆಯಲ್ಲಿ ಹೇಗೆ ಅಂತ ಕೇಳಿದರೆ, ಕಾಟುವಿಕೆ ಸುಬ್ರಾಯ ದೇವರು ಅಂತ ಹೇಳಿದರೆ ಸುತ್ತಮುತ್ತಲ 4 ಗ್ರಾಮಗಳಿಗೆ ಅವ ಅಧಿಪತಿಯಿಂದ, ಚೌಗ್ರಾಮಾಧಿಪತಿ ಅಂತಲೇ ಅವನಿಗೆ ಇರುವಂತಹ ವಿಶೇಷವಾದಂತಹ ನಾಮಾಂಕಿತ. ಹಾಗೆ ಆ 4 ಗ್ರಾಮಗಳ ಭಕ್ತರು ಬರುವಂಥದ್ದು ಒಂದಷ್ಟು ಕಮ್ಮಿ ಆಗಿತ್ತು. ಕಾರಣ ಒಂದು ಕಾಲಘಟ್ಟದಲ್ಲಿ 4 ಗ್ರಾಮಗಳಿಂದ ಆರಿಸಲ್ಪಟ್ಟಂತಹ ಏನೋ ವ್ಯಕ್ತಿಗಳು ದೇವಸ್ಥಾನದ ಆಡಳಿತ ನಡೆಸ್ತಾ ಇದ್ದದ್ದಾಗಿದ್ದರೆ, ಕಾಲಕ್ರಮೇಣ ಒಂದು ಕಾಟುವಿಕೆ ಅಂತ ಹೇಳುವಂಥದ್ದು ಸ್ವಲ್ಪ ಒಳಗಡೆ ಇದ್ದಂತಹ, ಒಳಗಡೆ ಇರುವಂತಹ ಒಂದು ದೇವಸ್ಥಾನ. ಯಾಕೆ ಅಂತ ಕೇಳಿದರೆ ಇಲ್ಲಿಗೆ ಮೂಲ ಸೌಕರ್ಯಗಳು ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು. ಈಗ ತೊಂದರೆ ಇಲ್ಲ, ಈಗ ರಸ್ತೆ ವ್ಯವಸ್ಥೆ ಇದೆ, ಅವರವ್ರ ಹತ್ರ ವಾಹನಗಳಿದೆ, ಬರಲಿಕ್ಕೆ ಆಗ್ತದೆ, ಹೋಗಲಿಕ್ಕೆ ಆಗ್ತದೆ. ಆದರೆ ಒಂದು ಕಾಲಘಟ್ಟದಲ್ಲಿ ಇಲ್ಲಿಗೆ ಬರುವಂತಹ ವ್ಯವಸ್ಥೆಗಳು ತುಂಬ ಕಡಿಮೆ ಇತ್ತು. ಆದ ಕಾರಣ ಏನು ಕಾಟುವಿಕೆಯನ್ನು ಬಿಟ್ಟು ಉಳಿದಂತಹ 3 ಗ್ರಾಮದವರು ಆ ಅಧಿಕಾರವನ್ನು ಕಾಟುವಿಕೆಯ ಜನರಿಗೆ ಬಿಟ್ಟು ಅವರು ಅದರಿಂದ ಹೊರಗಡೆ ಉಳಿದ್ರು. ಅದರಿಂದಾಗಿ ಆದಂತಹ ಪರಿಣಾಮಗಳೇನು ಅಂತ ಕೇಳಿದರೆ, ಆ 3 ಗ್ರಾಮಗಳಿಂದ ಕ್ಷೇತ್ರಕ್ಕೆ ಬರುವಂತಹ ಭಕ್ತರ ಸಂಖ್ಯೆ, ಕ್ಷೇತ್ರದಲ್ಲಿ ಪಾಲ್ಗೊಳ್ಳುವಿಕೆ ಸ್ವಲ್ಪ ಕಡಿಮೆ ಆಯಿತು. ಅದನ್ನೆಲ್ಲ ಮನಗಂಡು ಈ ವರ್ಷ ಎಲ್ಲರೂ 4 ಗ್ರಾಮಗಳ ಅಧಿಪತಿ ಅಂತ ಹೇಳಿದಂತಹ ಸುಬ್ರಾಯ ದೇವರ ಉತ್ಸವ ಏನೋ, ವೈಭವದ ಉತ್ಸವ ಏನು, ಅದು 4 ಗ್ರಾಮದವರು ಸೇರಿಕೊಂಡೇ ಆಗಬೇಕು ಅಂತ ಹೇಳುವಂತಹ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಒಂದು ಎಲ್ಲ 4 ಗ್ರಾಮಗಳ ಆಯ್ದ ಪ್ರದೇಶಗಳಲ್ಲಿ ಹೋಗಿ ಸಾಧಾರಣ 20ಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯ ವಲಯದ ಕಮಿಟಿಗಳನ್ನು ಮಾಡಿದ್ದೇವೆ. ಅಲ್ಲಿಂದ ಒಳ್ಳೆಯ ಸಂಖ್ಯೆಯ ರೀತಿಯ ಜನರು ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ ಮೊನ್ನೆ ದಿವಸ ಕಳೆದ ತಿಂಗಳು 23ನೇ ತಾರೀಕಿನ ದಿವಸ ಪರ್ವ ಸನ್ನಾಹ ಅಂತ ಬ್ರಹ್ಮಕಲಶೋತ್ಸವಕ್ಕೆ ವಿದ್ಯುಕ್ತವಾದಂತಹ ಆರಂಭವನ್ನು ಕೊಡುವಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಕ್ಷೇತ್ರ ತಂತ್ರಿಗಳು ಮತ್ತು ನಮ್ಮ ಎಡದಿರು ಮಠದ ಸ್ವಾಮಿಗಳ ನೇತೃತ್ವದಲ್ಲಿ ಇಲ್ಲಿ ಸುಸಂಪನ್ನಗೊಂಡಿದೆ. ಆ ದಿವಸ ಕೂಡ ಹಾಗೆ ನಾವು ನಿರೀಕ್ಷೆಗಿಂತ ಮೀರಿದ ಸಂಖ್ಯೆಯಲ್ಲಿ ಉಳಿದ ಎಲ್ಲ ಗ್ರಾಮಗಳಿಂದ ಜನರು ಸೇರಿ ಆ ಕಾರ್ಯಕ್ರಮ ಕೂಡ ಒಳ್ಳೆಯದ್ರಲ್ಲಿ ನಡೀತು. ಅದರ ಜೊತೆಯಲ್ಲಿ ನಡೀತಾ ಇರುವಂತಹ ಕರಸೇವೆ ಇವತ್ತು ಕೂಡ ಹಾಗೆ ನಾವು ಕಲ್ಪನೆ ಮಾಡಿರಲಿಲ್ಲ ಇಷ್ಟು ಸಂಖ್ಯೆ ಸೇರಬಹುದು ಅಂತೇಳು. ಅದು ಕೂಡ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಸಂಖ್ಯೆ ಸೇರಿಕೊಂಡು ಇವತ್ತಿನ ನಾವು ನಿರ್ಣಯ ಮಾಡಿದಂತಹ ಕೆಲಸಗಳು ಏನಿದೆಯಾ ಅದು ಕೂಡ ಒಳ್ಳೆಯದರಲ್ಲಿ ಸುಸಂಪನ್ನಗೊಳ್ತಾ ಇದೆ. ಹಾಗೆ ಒಂದು ವಿಶೇಷವಾದಂತಹ ಉತ್ಸವ ಎಲ್ಲರಿಗೂ ಕೂಡ ಕಾರ್ಯದರ್ಶಿಯ ಸ್ಥಾನದಿಂದ ಕೊಡ್ತಾ ಇರುವಂಥ ಆಮಂತ್ರಣ ಏನು, ಅತ್ಯಂತ ಪುರಾತನ ಕ್ಷೇತ್ರ, ನಾಗ ದೋಷಗಳಿಗೆ ಅಥವಾ ಎಲ್ಲ ರೀತಿಯ ಚರ್ಮ ದೋಷಗಳಿಗೆ ಅಥವಾ ದೃಷ್ಟಿಗೆ ಸಂಬಂಧಪಟ್ಟು ಸಂತಾನಕ್ಕೆ ಸಂಬಂಧಪಟ್ಟು ಇಲ್ಲಿ ಸೇವೆ ಹೇಳಿಕೊಂಡಿತ್ತು ಅಂತಾದರೆ ಎಲ್ಲರಿಗೂ ಕೂಡ ಅದು ಅವರ ಸಂಕಲ್ಪ ಈಡೇರ್ತದೆ ಅಂತ ಹೇಳುವಂಥ ಪ್ರೀತಿ. ಅಂತಹ ಪುಣ್ಯದ ಮಣ್ಣಿಗೆ ಮೇ 6ರಿಂದ ತೊಡಗಿ ಮೇ 12ನೇ ತಾರೀಕಿನವರೆಗೆ ನಡೆಯುವಂತಹ ಏನು ವೈಭವದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಇದೆಯಾ ಅದಕ್ಕೆ ಎಲ್ಲರೂ ಕೂಡ ಬರಬೇಕು. ನಾವೆಲ್ಲರೂ ಕೂಡ ಒಂದಾಗಿ ಆ ಸ್ವಾಮಿಯ ಸೇವೆಯನ್ನು ಮಾಡಿಕೊಂಡು ಆ ಬ್ರಹ್ಮಕಲಶ ಮಾಡಿದರೆ ಸಿಗುವಂಥ ಫಲ ಹೇಳ್ತಾರೆ ಶಾಸ್ತ್ರದ ಏನಂತ ಹೇಳಿದರೆ, ಪತಿತಂ ಪತಮಾನಂತು ತಥಾರ್ಧ ಪತಿತಂ ನರಃ ಸಮುದ್ರತ್ಯ ಹರೇರ್ಧಾಮ ಪ್ರಾಪ್ನೋ ದ್ವಿಗುಣ ಫಲಂ. ಒಂದು ಜೀರ್ಣಾವಸ್ಥೆಯಲ್ಲಿ ಇರುವಂತಹ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋದು ಅಂತ ಹೇಳಿದರೆ 2 ಹೊಸ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದಂತಹ ಫಲ ಅಂತ ಹೇಳ್ತಾರೆ. ಅಂತಹ ವಿಶೇಷವಾದಂತಹ ಫಲವನ್ನು ಪ್ರಾಪ್ತಿಸುವಂತಹ ಒಂದು ವಿಶೇಷವಾದಂತಹ ಉತ್ಸವಕ್ಕೆ ಕಾಟುವಿಕೆ ಅಣಿಯಾಗ್ತಾ ಇದೆ. ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಆಮಂತ್ರಿಸ್ತಾ ಇದ್ದೇನೆ. ಆ ಸುಂದರ ಗಳಿಗೆಯಲ್ಲಿ ಆ ವೈಭವದ ಉತ್ಸವದಲ್ಲಿ ನಾವೆಲ್ಲ ಒಟ್ಟಾಗಿ ಸ್ವಾಮಿ ಸುಬ್ರಾಯ ದೇವರ ಸೇವೆಯನ್ನು ಮಾಡುವ ತನ್ಮೂಲಕವಾಗಿ ಪ್ರಾಪ್ತಿಸುವಂತಹ ಫಲ ಏನಿದೆ ನಾವೆಲ್ಲ ಅದನ್ನು ಅನುಭವಿಸಿಕೊಂಡು ಕೃತಾರ್ಥರಾಗೋಣ. ಎಲ್ಲರೂ ಕೂಡ ಬನ್ನಿ, ನಾವೆಲ್ಲರೂ ಸೇರಿ ಒಟ್ಟಾಗಿ ಆ ಭಗವಂತನ ಸೇವೆ ಮಾಡಿಕೊಂಡು ಭಗವಂತನ ಪ್ರಸಾರ ಸ್ವೀಕಾರ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಪುನಃ ವಂದಿಸ್ತಾ ವಿರಮಿಸ್ತಾ ಇದ್ದೇನೆ. ವಂದೇ ಸುಬ್ರಹ್ಮಣ್ಯ.